Hey everyone, welcome back to my YouTube channel. ಇವಾಗ ಟೈಮ್ ಬಂದು 11:45. ಈ ಟೈಮಲ್ಲಿ ಅಂದರೆ ಇವಾಗ ಮಧ್ಯರಾತ್ರಿ. ಈ ಟೈಮಲ್ಲಿ ಯಾಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅನ್ಕೋಬೋದು. ನಾಳೆ ನಮ್ಮ ಮನೇಲಿ ಒಂದು ಪೂಜೆ ಇದೆ. ಅದು ನಮ್ಮ ತಾತಂದ ವರ್ಷದ ಪೂಜೆ. ನಮ್ಮ ತಾತ ನಮ್ಮನ್ನು ಬಿಟ್ಟೋಗಿ 1 ವರ್ಷ ಆಗುತ್ತೆ. 24th ನವಂಬರ್ 24th. ಸೊ ಅದರೊಳಗೆ ನಾವು ಪೂಜೆ ಮಾಡಬೇಕಿತ್ತು. ನಾಳೆ ಆ ಪೂಜೆ ಇಟ್ಕೊಂಡಿದ್ದೀವಿ. ಮಧ್ಯಾಹ್ನದಿಂದ ತುಂಬ ಯೋಚನೆ ಮಾಡಿದ್ದೀನಿ ಇದ್ರ ಬಗ್ಗೆ. ಇದನ್ನು ವ್ಲಾಗ್ ಮಾಡಬೇಕೋ ಮಾಡಬಾರ್ದು ಅಂತ ನನಗೆ ಕನ್ಫ್ಯೂಸ್ಡ್ ಆಗಿದೆ. ಬಟ್ ನನಗೆ ಮಾಡಬೇಕಂತ ಅನ್ನಿಸ್ತು. ಬಿಕಾಸ್ ಇದು ನನ್ನ ಇವಾಗ ಒಂದು ಥರ ಕೆಲಸ ಆಗಿರೋದ್ರಿಂದ ಫೀಲಿಂಗ್ ಇಲ್ಲ ಅಂತಲ್ಲ, ಮನಸ್ಸಲ್ಲಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅದು ತೋರಿಸ್ಕೊಬೇಕನ್ನೋ ಅವಶ್ಯಕತೆ ಇಲ್ಲ. ಓಕೆ, ದಟ್ಸ್ ಫೈನ್. ನಾಳೆ ಒಂದು 40 to 45 ಮೆಂಬರ್ಸ್ ಏನೋ ಬರ್ಬೋದೇನೋ, ಗೊತ್ತಿಲ್ಲ ನನಗೆ ಎಷ್ಟು ಜನ ಕೇಳಿದ್ದಾರೆ ಅಂತ. 3rd ಮಂತಿಗೆ ನಾವು ಕ್ಯಾಟ್ರಿಂಗ್ ಕೊಟ್ಟಿದ್ವಿ, ಬಟ್ ಈ ಸಲ ನಾವು ಮನೇಲಿ ಅಡುಗೆ ಮಾಡ್ತಾಯಿದ್ದೀವಿ. ಸೊ ಅದ್ರ ಪ್ರಿಪ್ರೇಷನ್ ಕೆಳಗೆ ಆಗ್ತಾಯಿದೆ. ಒಬ್ಬಟ್ಟು ಮಾಡ್ತಾಯಿದ್ದಾರೆ ಎಲ್ಲರೂ ಸೇರಿಕೊಂಡು. ಸುಮ್ಮನೆ ಬಿಗ್ ಬಾಸ್ ನೋಡ್ಕೊಂಡು ಮಲಗಿದ್ದೆ, ಬಟ್ ನಮ್ಮಮ್ಮ ಫೋನ್ ಮಾಡಿಬಿಟ್ಟು ಸ್ವಲ್ಪ ತಟ್ಟು ಬಾ ಅಂತ ಕರೆದಿದ್ದಾರೆ. ನೋಡೋಣ, ಕೆಳಗೆ ಹೋಗೋಣ ಅವ್ರು ಏನು ಮಾಡ್ತಾರೆ. ಆ್ಯಂಡ್ ಪೂಜೆನೂ ಇದೇ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಕೆಳಗೆ ಹೋಗೋಣ, ಅವ್ರು ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ನನಗೂ ನಿದ್ದೆ ಬರ್ತಾಯಿಲ್ಲ ಆ್ಯಕ್ಚುಲಿ. ನಾಳೆ ನಾನು ಆಫೀಸ್ ರಜೆ ಹಾಕಿದ್ದೀನಿ. ನಂಗೆ ಅದೇ ಒಂದು ದೊಡ್ಡ ಖುಷಿ. 3 ಗಂಟೆಗೆ ಎದ್ದೊಳೋದು ತಪ್ಪಿತು. ಆ್ಯಕ್ಚುಲಿ ಇಲ್ಲ, ಇನ್ನೂ ಬೇಗನೆ ಎದ್ದೊಳಿಸ್ತಾರೆ ಅನಿಸುತ್ತೆ. ನೋಡೋಣ ಕೆಳಗೆ ಹೋಗೋರು ಏನು ಮಾಡ್ತಾಯಿದ್ದಾರೆ ಅಂತ. ಪಾಯಸ ಮಾಡೋ ಇದಿತ್ತು, ಬಟ್ ಏನೋ ಫೈನಲಾಗಿ ಅವರು ಒಬ್ಬಟ್ಟು ಡಿಸೈಡ್ ಮಾಡಿದ್ದಾರೆ. ಇನ್ನೂ ಮಿಕ್ಸಿ ಹಾಕ್ತಾ ಇದ್ದಾರೆ, ಡೋರ್ ಹಾಕ್ಬಿಟ್ಟಿದ್ದಾರೆ. ನೋಡಿ ಅವಾಗಿಂದ ನಮ್ಮ ಆಂಟಿ ನೋಡಿ ನಾವಿವಾಗ ಸೌಂಡ್ ಕಮ್ಮಿ ಮಾಡ್ಬಿಟ್ಟು ಹೇಳಿ, ಏನ್ ಮಾಡ್ತಾ ಇದ್ದೀರಾ? ಒಬ್ಬಟ್ಟು ಮಾಡ್ತಾ ಇದ್ದೀವಿ. ಹಾ ಗೈಸ್, ಒಬ್ಬಟ್ಟು ಅವರೇ ತಟ್ಕೋತಾರಂತೆ. ಸದ್ಯಕ್ಕೆ ಇವಾಗ ನನಗೊಂದು ಕೆಲಸ ಕೊಟ್ಟಿದ್ದಾರೆ ನಮ್ಮ ಅಜ್ಜಿ. ಹಲೋ, ನನಗೆ ಕೊಟ್ಟಿರೋ ಕೆಲಸ ತೋರಿಸ್ತೀರಿ. ಇದು ನನಗೆ ಕೊಟ್ಟಿರೋ ಕೆಲಸ. ಇವಾಗ ಇದರಲ್ಲಿ ಎಷ್ಟು ಸುಲಿತೀನೋ ಗೊತ್ತಿಲ್ಲ. ನಿದ್ದೆ ಬರೋವರೆಗೂ ಸುಲಿತೀನಿ. ಆಮೇಲೆ ಓಕೆ, ಒಬ್ಬಟ್ಟು ಅವರೇ ತಟ್ಕೊಂಡು ಅವರೇ ಮಾಡ್ಕೋತಾರಂತೆ. ಮಾಡಲಿ, ನಂಗೆ ಬರಲ್ಲ. ಆಮೇಲೆ ಅದೇನೋ ಆಗಿ ಆಮೇಲೆ ಈ ಪೂರಿನ ಹಪ್ಳ ಮಾಡ್ದಂಗೆ ಮಾಡಿ ಹಾಕ್ಬೇಕು, ಸುಮ್ಮನೆ ಬೈಸ್ಕೊಳ್ಳೋದು. ಅದು ಹಂಗೆ ಹೇಳ್ತಾರೆ. ಆಮೇಲೆ ನಾವೇ ತಿನ್ನೋದಾದ್ರೆ ಓಕೆ, ಎಷ್ಟೊಂದು ಜನ ತಿನ್ನೋದು ಬೇರೆ ಅಲ್ವಾ ಗೈಸ್. ಅದಕ್ಕೆ ನಂಗೆ ಬೆಳ್ಳುಳ್ಳಿ ಸುಲಿಯೋದು ಹೆಂಗೂ ಇಷ್ಟ ಅಲ್ವಾ. ನಂಗೆ ಇಷ್ಟ, ಬಟ್ ಉಗ್ರಿ ಇರೋದ್ರಿಂದ ಇವಾಗ ಸುಲಿಯಲ್ಲ ಅಷ್ಟೇ. ಬಾಣಲಿ ಬೇಕಂತೆ ದೊಡ್ಡದು, ಅದಕ್ಕೆ ಇದು 3ನೇ ಸಲ ಓಡಾಡಿಸ್ತಾ ಇದ್ದಾರೆ. ಸುಮ್ಮನೆ ಮಲ್ಕೊಬೇಕಿತ್ತು ನಾನು ಬಿಗ್ ಬಾಸ್ ನೋಡ್ಬಿಟ್ಟು. ಬಾಣಲಿ ತಗೊಂಡು ಹೋಗ್ತಾ ಇದ್ದೀನಿ. ಕೊಟ್ಬಿಟ್ಟು ಬೆಳ್ಳುಳ್ಳಿ ಸುಲಿದ್ಬಿಟ್ಟು ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟು ಸುಲಿದೆ ಅಂತ. ಮಿಕ್ಸಿ ಆಗ್ತಾ ಇದ್ದಾರೆ, ನಾನು ಏನು ಮಾತಾಡಿದ್ರು ಕೇಳಿಸಲ್ಲ. ಸೊ ಸುಲಿದ್ಬಿಟ್ಟು ಲಾಸ್ಟಲ್ಲಿ ಸಿಗ್ತೀನಿ ಗೈಸ್. ಬಾಯ್ ಬಾಯ್. One eternity later. ಫೈನಲ್ ಟಚ್ ಎಲ್ಲ ಖಾಲಿ. ನಾನು ಇಷ್ಟು ಸುಲಿದೀನಿ. ಎಷ್ಟು 2 ಅವರಿಂದ ಸುಲಿದಿದ್ದೀನಾ? ಹೌದು. ಓಕೆ, ವಿ ಆರ್ ಡನ್ ನಾವು. ಹೋಗೋಣ, ಮಲ್ಗೋಣ. ಬೆಳಗ್ಗೆ ಬೇಗ ಎದ್ದೊಳ್ಬೇಕು. ಬೆಳಗ್ಗೆ ಮತ್ತೆ 6 o'clock ಎದ್ದೊಳ್ಬೇಕಂತೆ. ಇವಾಗ ಟೈಮು 2:30 ಆಗಿದೆ. ಹೋಗೋಣ. ನನ್ನ ತಂಗಿ ನಮ್ಮಪ್ಪ ಚೆನ್ನಾಗಿ ನಿದ್ದೆ ಹೊಡಿತಾರೆ. ಓಕೆ, ಮತ್ತೆ ನೆಕ್ಸ್ಟ್ ಬೆಳಗ್ಗೆ ಸಿಗ್ತೀನಿ. ಇವಾಗ ಮಲ್ಕೊಳ್ಳೋಣ. ಬಾಯ್ ಬಾಯ್, ಗುಡ್ ನೈಟ್. ಹಲೋ, ಗುಡ್ ಮಾರ್ನಿಂಗ್. ಇವಾಗ ಎದ್ದಿಲ್ಲ,
7:30ಗೆ ಇದ್ದೆ, ಇವಾಗ 9:30 ಅನಿಸುತ್ತೆ, 9:30. ಸೊ ನೋಡಿ, ಈ ಥರದ್ದು 3 ತಟ್ಟೆ ಕಟ್ ಮಾಡಿಕೊಟ್ಟಿದ್ದೀನಿ ನಮ್ಮ ಆಂಟಿ. ರೆಡಿ ಆಗ್ಬಿಟ್ಟು ಬಂದು ಬರೀ ಸೈಡಲ್ಲಿ ಕುತ್ಕೊಂಡಿರೋದು ಅಷ್ಟೇ ಅವ್ರ ಕೆಲಸ. ನಮ್ಮ ಆಂಟಿ ನಮ್ಮ ಅತ್ತೆ 2 ತರಕಾರಿ ಏನೋ ಆಗಿದೆ, ಇಲ್ಲಿ ಆಚೆ ಸಿಲಿಂಡರ್ ಫಿಕ್ಸ್ ಮಾಡ್ತಾ ಇದ್ದಾರೆ. ಓಕೆ, ಇನ್ನು ಸಿಕ್ಕಾಪಟ್ಟೆ ಕೆಲಸ ಇದೆ. ಪುರೋಹಿತರು ಬರ್ತಾ ಇದ್ದಾರಂತೆ, 10 o'clock ಒಳಗೆ ಪೂಜೆ ಆಗಬೇಕು ಅಂತ ಹೇಳಿದ್ದಾರೆ. ಹೋಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಮತ್ತೆ ಸಿಗ್ತೀನಿ. ಐ ಆಮ್ ರೆಡಿ. ಫುಲ್ ಸುಸ್ತಾಗ್ತಿದೆ, ಎಷ್ಟು ಕೆಲಸ ಮಾಡಿದ್ರು ಮುಗಿತಾ ಇಲ್ಲ. ಮೇಲ್ಗಡೆ ಎಲ್ಲ ರೆಡಿ ಮಾಡಿದಾರಂತೆ, ಪುರೋಹಿತರು ಬಂದಿದ್ದಾರೆ. ಹೋಗಿ ಪೂಜೆಗೆ ಏನೇನು ರೆಡಿ ಮಾಡಿದ್ದಾರೆ ಅಂತ ನೋಡೋಣ. ಇಲ್ಲಿ ಸ್ವಲ್ಪ ಕೆಲಸ ನಮ್ಮ ಆಂಟಿದಿರು ಬಂದಿದ್ದಾರೆ, ಅವರು ಮಾಡ್ತಾಯಿದ್ದಾರೆ. ಸೊ ಇದನ್ನು ಬಿಟ್ಬಿಟ್ಟು ನಾವು ಮೇಲೆ ಹೋಗ್ಬಿಟ್ಟು ನೋಡೋಣ. ಹಾಂ, ಗ್ಯಾಸೇ ಆಫ್ ಮಾಡಿಲ್ಲ. ಆಲ್ಮೋಸ್ಟ್ ಪಲ್ಯ ಎಲ್ಲ ಆಗಿದೆ, ಪುಲಾವ್ ಮಾಡ್ತಾಯಿದ್ದಾರೆ. ಪೂಜೆನೇ ಸ್ಟಾರ್ಟ್ ಮಾಡಿಬಿಟ್ರೆ ಅನಿಸುತ್ತೆ. ಪಾಪಾನಿ ಜನ್ಮಾಂತಕೃತಾನಿ ಚ ದಾನಿ ದಾನಿ ಗುಣಸ್ಸಂತೋ ಪ್ರದಕ್ಷ ನಮಸ್ಕಾರಾನ್ ಸಮರ್ಪಯಾಮಿ. ನಮಃ ಆದಿದೇವತಾಭ್ಯೋ ನಮಃ ಸ್ವಾಹ. ಅಗ್ನಾಯುಧಂ ನಮಃ ನೈಋತ್ಯಂ. ಶ್ರಾದ್ಧ ಪಿಂಡ ಪ್ರಧಾನೇನ ಇನ್ನು ಪೂಜೆ ಆಗ್ತಿದೆ. ಕೆಳಗಡೆ ಹೋಗಿ ಒಂದು ಸ್ವಲ್ಪ ಕೆಲಸ ಮಾಡೋಣ. ಅಲ್ಲೆಲ್ಲ ಪೂಜೆಲಿ ಬ್ಯುಸಿ ಇದ್ರೆ, ಇಲ್ಲಿ ಆಂಟೀಸ್ ಎಲ್ಲ ಅಡುಗೆದಲ್ಲಿ ಬ್ಯುಸಿ ಇದ್ದಾರೆ. ಸಾಂಬಾರ್, ಮೇಲೆ ಕೆಳಗೆ ಮೇಲೆ ಕೆಳಗೆ, ಇದು ಹೊತ್ತು ಕಾಲೇ ಹೋಗ್ಬಿಟ್ಟಿದೆ. ಪುಲಾವ್ಗೆ ಮಾಡ್ತಾ ಇದ್ದಾರೆ. ಆಂಟಿ ಸ್ಟಾಕ್ಸ್ ನೋಡಿ, ಮುಕ್ಕಾಲ್ ಭಾಗ ಕೆಲಸ ನಡೆದಿದೆ, ಎಲ್ಲ ಮೀಟಿಂಗ್ ಹೊಡಿತವ್ರೆ. ಅಂಕಲ್ಸ್ ಅಲ್ಲಿ, ಆಂಟೀಸ್ ಇಲ್ಲಿ. ಮೇಲ್ಗಡೆ ಶಿಫ್ಟ್ ಮಾಡ್ತಾ ಇದ್ದಾರೆ. ತೋರ್ಸಲ್ಲ ಬಿಡು. ವಡೆ ಮಾಡ್ತಾ ಇದ್ದಾರೆ, ಸಾರು, ಪುಲಾವ್, ಮೊಸರು ಬಜ್ಜಿ. ಓಕೆ, ಹೋಗೋಣ ಮೇಲೆ. ಮಾಡಿರೋ ಅಡುಗೆ ಎಲ್ಲ ಇಟ್ಟು ಇನ್ನು ಮತ್ತೊಂದ್ಸಲ ಪೂಜೆ ಮಾಡಬೇಕು. ಎಲ್ಲ ಆಲ್ಮೋಸ್ಟ್ ಆಗಿದೆ. ವಡೆ ಮಾಡ್ತಾ ಇದ್ದಾರೆ. ಎಲ್ಲ ರೆಡಿ ಮಾಡಿದಾರಂತೆ. ಇವಾಗ ಪೂಜೆಗೆ ಹೋಗ್ತಾ ಇದ್ದೀವಿ. ನಮ್ಮ ತಾತ ಯಾರ ಜೊತೆ ಮಾತಾಡ್ತಾ ಇದೀಯ ಅಂತ ನಾನು ಮುಖ ನೋಡಿದೆ. ನನ್ನ ವಾಯ್ಸ್ ಕೇಳಿಸಲ್ಲ ಅನ್ಸುತ್ತೆ. ಎರಡನೇ ರೌಂಡ್ ಪೂಜೆ ಮುಗಿಸಿ ಎಲ್ಲ ಹೊರಗಡೆ ಬಂದಿದ್ದಾರೆ. ಈಗ ಊಟ ಮಾಡಕ್ಕೆ ಹೋಗ್ಬೇಕು. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಹೊಟ್ಟೆ ಸಿಗ್ತಾ ಇದೆ. ಮೇಲ್ಗಡೆ ಇಡಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಸೈಲೆಂಟಾಗಿ ಮಾತಾಡ್ತಾ ಇದ್ದೀನಿ. ಅಲ್ಲಿ ಈಗ ನಮ್ಮ ಅಂಕಲ್ ತಿನ್ಬೇಕು. ನೆಕ್ಸ್ಟ್ ಒಂದು ಪಕ್ಕ ನಾವು ಕೂತ್ಕೊಳ್ಳೋಣ. ಹಾಂ, ಊಟನೇ ಬೇಡ, ಮಲ್ಕೊಂಡ್ಬಿಡ್ತೀನಿ ಸುಮ್ಮನೆ. ನಾನು 7 ಗಂಟೆಗೆ ಇದ್ದೆ. ನೈಟ್ ಮಲಗಿದ್ದು 2:30. ಒಬ್ಬಟ್ಟು ತಟ್ಟಿಲ್ಲ ಆ್ಯಕ್ಚುಲಿ. ಅವಳು ಕೆಲಸ ಮಾಡ್ತಿದ್ದಾಳಂತ ತೋರಿಸ್ಬೇಕಂತೆ. ವಾ ನಾನು ಇಷ್ಟೊತ್ತು ಮಾಡಿದೆ, ಬಟ್ ನನ್ನನ್ನು ಕ್ಯಾಪ್ಚರ್ ಮಾಡೋರು ಯಾರು ಇಲ್ಲ, ಬೇರೆಯವ್ರದ್ದಷ್ಟೇ ನಾನು ಕ್ಯಾಪ್ಚರ್ ಮಾಡೋದು. ನೋಡಿ, ಅವ್ರ ಅಮ್ಮಂಗೆ ಕೊಟ್ಬಿಟ್ಲು. ವಿಡಿಯೋಗೆ ಬಂದ್ಬಿಟ್ಟು ಅವ್ರ ಅಮ್ಮಂಗೆ ಕೊಟ್ಬಿಟ್ಲು. ಹೆವಿ ಡೋಂಗಿ.
ನೋಡಿ ಒಬ್ಬೊಬ್ಬರೇ ಕುತ್ಕೊಂಡು ತಿಂತಾ ಇರೋದು ನೋಡಿ. ನಾವು ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಇವ್ರುಗಳು ನೋಡಿದ್ರಾ? ಎಕ್ಸ್ಕ್ಯೂಸ್ ಮೀ ಆಯ್ತು. ಹಂಗೆ ಜಾಗ ಸಿಕ್ಕ ಲಬ್ 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 ಅಂತ ಕುತ್ಕೊಂಡ್ಬಿಟ್ರು. ನಾವಿಬ್ರು ನೋಡಿ ಬಾಬಾ ಅಂತ ನಮ್ಮ ಅಜ್ಜಿ ಅವ್ರಿಗೆ ಸಪೋರ್ಟ್. ಇಷ್ಟೇ ಎಲ್ಲ ಇಷ್ಟೇ. ನನ್ನ ತಂಗಿ ಈಗ ಫುಲ್ ಸುಸ್ತಾಗ್ಬಿಡೋಳು. ಇವ್ರು 3 ಜನ ಮಿತ್ರ ದ್ರೋಹಿಗಳು. ಬೇಡ ತಿನ್ನಿ. ಇವ್ರು ನೋಡಿ ಗುಂಡ ತಗೊಂಬ ಅದ್ರಲ್ಲಿ ತಿನ್ಬೇಕಂತ. ಎಂತ ಜನ ಮರ್ರೆ. ತಿಂತು ಊಟ ಕೂತಿದೀವಿ. ಊಟ ಆದ್ಮೇಲೆ ಸಿಗುವ. ಗೈಸ್ ಏನಂದ್ರೆ ನನ್ನ ಮಾತಾಡಕ್ಕೆ ಬಿಡಲ್ಲ. ಚೆನ್ನಾಗಿ ನೆಕ್ಬಿಟ್ಟಿದ್ದಾರೆ ಎಳೆನ ಹೊಟ್ಟೆ ಹಸಿಯಲ್ಲಿ. ನನ್ನ ಮಾತಾಡಕ್ಕೆ ಬಿಡಲ್ಲ ಅಂತಾರೆ. ಊಟ ಮಾಡಿಲ್ಲ ಅದಕ್ಕೆ. ಆಯ್ತಾಯ್ತು ಓಕೆ. ನಂಗೆ ಕರ್ಬೇವಿನ ಸೊಪ್ಪು ತಿನ್ನಲ್ಲ. ನಮ್ಮ ಕಡೆ ಈ ಥರ ಕಾರ್ಯದಲ್ಲೆಲ್ಲ ಈ ಥರ ಎಲೆ ಮಾಡಿಸ್ಬೇಕಂತೆ. ಈ ಥರ ತಿಥಿ ಕಾರ್ಯ ಆ ಥರ ಟೈಮಲ್ಲಿ ಉಲ್ಟಾ ಮಾಡಿಸ್ಬೇಕಂತೆ. ಸೊ ನಾವು ಮಾತ್ರ ಹಿಂಗೇನಾ ಇಲ್ಲ ನೀವು ಹಿಂಗೆ ಫಾಲೋ ಮಾಡ್ತೀರಾ? ಕಮೆಂಟ್ ಮಾಡಿ. ಇವರು ದೊಡ್ಡ ಮನ್ಸ್ ಮಾಡಿ ಐಸ್ ಕ್ರೀಮ್ ಕೊಡ್ಸಿದಾರೆ ನೋಡಿ. ಇವರು 100 ರೂಪೀಸ್ ಕೊಟ್ಟಿದಾರಂತೆ ಕಿತ್ತಾಡ್ಕೊಂತವ್ರು ಒಂದು ಐಸ್ ಕ್ರೀಮ್ಗೆ. ಓಕೆ ತಿನ್ನೋಣ ಇವಾಗ ಐಸ್ ಕ್ರೀಮ್. ಫ್ರೆಂಡ್ಸ್ ಇಲ್ಲಿ ಮಕ್ಕ ಹೆಂಗಾಗ್ಬಿಟ್ಟಿದೆ. ಕಾಡು ಕುದುರೆ ಓಡಿ ಬಂದಿತ್ತ. ನಮ್ಮಲ್ಲೆಲ್ಲ ಈ ತರ ಎಲೆಯಲ್ಲಿ ವಿಚಿತ್ರವಾಗಿ ನೋಡಿ. ಇಲ್ಲಿ ನೋಡಿ, ಇದಕ್ಕೆ ಮೊದಲು ಗಂಗಾನ ನಾನು ಯಾವತ್ತೂ ಆ ಸ್ಥಿತಿಲಿ ನೋಡಿರಲಿಲ್ಲ. ಎಲ್ಲ ಟಯರ್ಡ್ ಆಗ್ಬಿಟ್ಟಿದಾರಂತೆ. ಬೌಲ್ಸ್ ನ ತೊಳೆಯಕ್ಕೆ ಯಾರಂದನೂ ಆಗಲ್ವಂತೆ. ಅದಕ್ಕೆ ಎಲೆ ತಗೊಳ್ಳಿ. ನೆಕ್ಸ್ಟ್ ಕೈ ಬಗ್ ಕಪ್ಪು ಕಿರ್ಚಾಡ್ತಾರೆ. ಚೆನ್ನಾಗಿರಲ್ಲ ಕಪ್ಪು ನಮ್ಗೆ ಅದೇ ಬೇಕು. ಎರಡು ಒಂದೇ ಅಂತೆ. ಕ್ಯಾಮ್ರಾಮನ್ಗೆ ಸ್ವಲ್ಪ ಕೊಡಿ. ಬಂದಿಲ್ಲ ನಮ್ ಕ್ಯಾಮ್ರಾಮನ್ಗೆ ಎಲೆ ಚೆನ್ನಾಗಿರತ್ತೆ ಸ್ವಲ್ಪ. ಎಲ್ಲ ಹೋಗ್ತಾ ಇದಾರೆ. ಖಾಲಿ ಆಗಿದೆ ಇವಾಗ. ಟ್ಯೂಷನ್ ರಜಾ ಹೇಳಿದೀವಿ, ಬಟ್ ಒಬೀಡಿಯಂಟ್ ಸ್ಟೂಡೆಂಟ್ ನೋಡಿ ಟ್ಯೂಷನಿಗೆ ಬಂದಿದ್ದಾರೆ. ಮೆಚ್ಚಿದೆ ಕಣೋ ಇನ್ನ. ಅವನಿಗೆ ಗೊತ್ತು ನಾವು ಇವತ್ತು ಟ್ಯೂಷನ್ ಮಾಡಲ್ಲ ಅಂತ, ಅದಕ್ಕೆ ಅವ್ನು ಬಂದಿರೋದು. ಬಾಯ್ ಬಾಯ್. ಅಪರೂಪಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಗಾಯ್. ನೀನು ಬೆಳಗ್ಗೆಯಿಂದ ಮಾಡಿರೋದು ನಾನು. ಓಕೆ ನೋಡಿದ್ರಲ್ಲ, ಇದು ಆಗಿತ್ತು ನಮ್ಮ ಮನೆಯ ಪೂಜೆ. ಇವತ್ತು ನಮ್ಮ ತಾತನ ಪೂಜೆ. ಮಾತಾಡೋಕ್ಕೆ ತುಂಬ ಇದೆ ಆ್ಯಕ್ಚುಲಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ನ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.